ನಮಸ್ಕಾರ ದೋಸ್ತರ. ಇವತ್ತಿನ ಟಾಪಿಕ್ ಅಂದರೆ ಯೋಗದ ವಿವರಣೆ. ನಮ್ಮ ಆರೋಗ್ಯ ಹೆಚ್ಚು ಸುಗಮವಾಗಿ ಇರಿಸುವುದಕ್ಕೆ ಯೋಗಾಸನ ಅತ್ಯಂತ ಪ್ರಮುಖವಾಗಿ ಪಾತ್ರವಹಿಸುತ್ತದೆ. ಜೀವನ ಸಂತೋಷದಿಂದ ತುಂಬಿರಲು ಆರೋಗ್ಯ ಚೆನ್ನಾಗಿರಬೇಕು. ಸಂಪತ್ತುಗಳಲ್ಲಿ ಆರೋಗ್ಯ ಸಂಪತ್ತೇ ಮೊದಲೇ ಸ್ನಾನ ಪಡೆಯುತ್ತದೆ. ಆದುದರಿಂದ ಪ್ರತಿಯೊಬ್ಬರು ಆರೋಗ್ಯದ ಕಡೆ ಗಮನ ಹರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಯಾತ್ರಿಕತೆಯ ಪುಸ್ತಕ ಬದುಕು ಅನೇಕ ಕಾರಣಗಳಿಂದ ಆರೋಗ್ಯ ಕೆಡಿಸುವುದು ಗಣನೀಯ ಅಂಶ. ಆದುದರಿಂದ ಲಿಂಗ ಭೇದವಿಲ್ಲದೆ ಯಾರು ಬೇಕಾದರೂ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ಯೋಗಾಸನ ಅತಿ ಮುಖ್ಯ. ಸಾಮಾನ್ಯವಾಗಿ ಯೋಗ ಎಂದರೆ ಪರಮಾತ್ಮನನ್ನು ಕಾಣುವುದು ಎಂದರ್ಥ. ವಿಶ್ವದ ಒಡೆಯನಾದ ಪರಮಾತ್ಮನು ಯೋಗ ಸೂತ್ರಗಳನ್ನು ದಯಪಾಲಿಸಿ ಲೋಕಾರ್ಪಣೆ ಮಾಡುವುದು ಮಾತ್ರವಲ್ಲದೆ ಜನರ ಯೋಗಾಭ್ಯಾಸದಿಂದ ಆರೋಗ್ಯ ಭಾಗ್ಯ ಪಡೆದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ವೇದ ಉಪನಿಷತ್ತುಗಳು ಅವಲೋಕಿಸಿದಾಗ ಯೋಗದ ಪರಿಚಯವಾಗುತ್ತದೆ. ಇದು ವೇದಾಂತದ ಮೂಲವಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಯೋಗ ಮರ್ಮವನ್ನು ತಿಳಿಸಿ ಜಗದುದ್ಧಾರ ಮಾಡಿದ್ದಾನೆ. ಅಂದರೆ ಅರ್ಜುನಿಗೆ ಯೋಗವನ್ನು ತಿಳಿಸಿ ಅವನು ಉದ್ಧಾರ ಮಾಡಿದ್ದಾನೆ ಕೃಷ್ಣ. ಯೋಗದ ಮೂಲಕ ಉದ್ದೇಶ ಮಾನಸಿಕ ಚಿಂತನೆಗಳು ದೂರವಾಗುತ್ತದೆ. ಯೋಗದ ರುಜಿನಿಗಳಿಂದ ವಿಮುಕ್ತಿ ಪಡೆಯುವುದೇ ಆಗಿದೆ. ಯೋಗದ ಶಾಸ್ತ್ರದ ಪ್ರಮುಖ 8 ಅಂಶಗಳು ಯಾವುವು ಅಂದರೆ ಯಮ, ಧಾರಣೆ, ಜ್ಞಾನ, ಪ್ರತ್ಯಾಹಾರ, ಸಮಾಧಿ, ಆಸನ, ಪ್ರಾಣಾಯಾಮ, ನಿಯಮಾಚರಣೆ. ಶಾಸ್ತ್ರದ ಪ್ರಕಾರ 8 ಅಂಗಗಳಿವೆ. ಯಮ ಅಂದರೆ ಅಹಿಂಸೆ, ಬ್ರಹ್ಮಚಾರ್ಯ, ಕೂಡಿ ಹಾಕುವುದರಿಂದ ಕಳ್ಳತನ ಮಾಡದೇ ಇರುವುದು, ಸತ್ಯ ಮುಂತಾದಗಳೇ 5 ಯಮಗಳು. ಅಹಿಂಸೆ, ಬ್ರಹ್ಮಚರ್ಯ, ಕೂಡಿ ಹಾಕುವುದು, ಕಳ್ಳತನ ಮಾಡದೇ ಇರುವುದು, ಸತ್ಯ ಮುಂತಾದಗಳೇ 5 ಯಮಗಳು. ಧಾರಣೆ, ಮನಸ್ಸನ್ನು ಚಿಂತನೆಯಿಂದ ಸ್ಥಿರವಾಗಿ ನಿಲ್ಲಿಸುವುದೇ ಧಾರಣೆ. ಅಂದರೆ ಮನಸ್ಸನ್ನು ಚಿಂತನೆಯಿಂದ ಸ್ಥಿರವಾಗಿ ನಿಲ್ಲಿಸುವುದೇ ಧಾರಣ. ಇದು ಧ್ಯಾನ. ಉತ್ತಮ ಮನಸ್ಥಿತಿಯೇ ಧ್ಯಾನ. ಪ್ರತ್ಯಾಹಾರ, ತಮ್ಮ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ ಮುಂತಾದಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ಪ್ರತ್ಯಾಹಾರ. ಸಮಾಧಿ, 5ನೇದು ಸಮಾಧಿ. ಕೇವಲ ದೇಹ ವಸ್ತು ಮಾತ್ರ ಚಿಂತದ ಮುಂದೆ ಕಾಣಿಸಿಕೊಳ್ಳುವುದೇ ಸಾಧಕನಿಗೆ ಸಾಧ್ಯವಾದಾಗ ಜ್ಞಾನವು ಸಮಾಧಿ ಎನಿಸುತ್ತದೆ. ಆಸನ, ಸುಖಕರವು ನಿಚ್ಚಲನ್ನು ಆಗದೆ ಆಗುತ್ತದೆ. ಆಸನಗಳಲ್ಲಿ ಮುಂತಾದಗಳೆಂದರೆ ಪದ್ಮಾಸನ, ಸಿದ್ಧಾಸನ, ಸರ್ವಾಂಗಾಸನ, ಶೀರ್ಘಾಸನ ಮುಂತಾದ ಸುಮಾರು 84 ಆಸನಗಳನ್ನು ತಿಳಿದು ಬಂದಿದೆ. ಪ್ರಾಣಾಯಾಮ, ಉಸಿರು ಚಲನೆಯನ್ನು ಅಡ್ಡಗಟ್ಟಿ ತಡೆಯುವುದೇ ಪ್ರಾಣಾಯಾಮ. ಎಳೆದುಕೊಳ್ಳುವ ಉಸಿರು ಹಾಗೂ ಬಿಡುವ ಉಸಿರು ಚಲನೆ ಮೇಲೆ ಪ್ರಾಣಾಯಾಮ ಅವಲಂಬಿಸಿರುತ್ತದೆ. ನಿಯಮಾಚರಣೆ, ಪ್ರತಿನಿತ್ಯ ಅನುಸರಿಸುವ ನಿಯಮಗಳು ಅಂದರೆ ಶರೀರ ಶುದ್ಧಿ, ತಪಸ್ಸು, ಸ್ವಾಧ್ಯಾನ, ಸಂತೋಷ ಹಾಗೂ ದೇವರಲ್ಲಿ ಎಲ್ಲ ಕರ್ಮಗಳನ್ನು ಅರ್ಪಿಸುವುದು. ಇದರಲ್ಲಿ ಆರೋಗ್ಯಕ್ಕೆ, ಮನಸ್ಸಿಗೆ, ಶುಚಿತ್ವಕ್ಕೆ ಆಸನಗಳೇ ಕಾರಣ. ಆದುದರಿಂದ ಇದರ ಬಗೆಗೆ ಹೆಚ್ಚಿನ ಗಮನ ಅವಶ್ಯಕ. ಯೋಗಾಸನ ಮಾಡುವುದರಿಂದ ಅನೇಕ ಶಾರೀರಿಕ ಅನುಕೂಲಗಳು ಉಂಟಾಗುವುದರಿಂದ ಅವುಗಳನ್ನು ಪ್ರತಿನಿತ್ಯ ಮಾಡುವುದು ಸೂಕ್ತ. ಪ್ರಚಲಿತಗೊಂಡು ಯೋಗಾಸನ ಜಗತ್ತಿನ ಎಲ್ಲೆಡೆ ಹರಡಿ ಅನೇಕರು ಇದರಿಂದ ಪ್ರಯೋಜನ ಹೊಂದಿ ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. Thank you, friends.